ಅಂದರೆ ಸರಳವಾಗಿ ಅದು ಇರುತ್ತೆ. ಇಲ್ಲ ಅಂದರೆ 100% ಹೋಗ್ತೀವಿ. ಅದನ್ನು ನೀವು ಅದನ್ನು ಸೀರಿಯಸ್ಸಾಗಿ ತೊಗೊಬೇಕು. ಲಾಸ್ಟ್ ಟೈಮ್ ಹೇಳಿದೆ ಏನು ಬೇಡ ಸರ್, ನಾನು ಭಾಷೆ ಪತ್ರಕ್ಕೆ ನಿಮ್ಮ ವಯಸ್ಸು ಏನಿದೆ ಸಮಸ್ಯೆ ಯಾಕೆ ಆಗುತ್ತೆ ಅಂದ್ರೆ ಮುಂಚೆ ಎಲ್ಲ ನೀವೆಲ್ಲ ಕಾಡಲ್ಲಿ ಇದ್ರಿ ಹಾಡಿಸ್, ಈಗ ಬಂದು 2002, 5, 6ಕ್ಕೆ 10 ಬಂದು ವಾಸ 98 ಬಂದಿದ್ದು 2002 ಇರ್ಬೇಕಲ್ಲ. ಮಾತ್ರ ಸಮಸ್ಯೆ ಬರ್ತಾರದ ಈಗ ನಾವು ಮೇಡಮ್ ಅಕ್ಕಪಕ್ಕ ಇವ್ರು ಹೇಳಿದ್ರು, ಒಬ್ರು ಕುರುಬ್ರಸಳ್ಳಿ ಲೋಡ್ ಮಾಡಿದ್ವಿ, ಹರಳಳ್ಳಿ ಲೋಡ್ ಮಾಡಿದ್ವಿ ಅಂತ ಹೇಳಿದ್ರು ಮೇಡಮ್. ನಾನು ಅಕ್ಕಪಕ್ಕ ಬೂತಲ್ಲಿ ಎಲ್ಲ ವಿಚಾರಿಸಿದೆ ಮೇಡಮ್, ಎಲ್ಲೂ ನಮ್ಮ ಮೊನ್ನೆ ಬ್ಲಾಕ್ ಏನು ತೊಂದರೆ ಇಲ್ಲ. ಇಲ್ಲ ಆಪಲ್ ಸಿಗ್ತದೆ, ಓಪನ್ ಆಗಿ ಎಲ್ಲದೂ ನೋಡ್ತಾರೆ. ಯಾವ ಲಿಸ್ಟಲ್ಲೂ ಇಲ್ಲ, ಹರಳಳ್ಳಿ ಲಿಸ್ಟಲ್ಲೂ ಇಲ್ಲ, ನಮ್ದು ಕುರುಬ್ರಸಳ್ಳಿ ಇಲ್ಲ, ಇದು ಸರಿ ನಂಬರ್ 25 ಇಲ್ಲ, ನಮ್ಮ ಸುತ್ತೂರು ಕೊಡೋದ್ರಲ್ಲೂ ಇಲ್ಲ. ಎಲ್ಲರೂ ಹುಡುಕಿದ್ದೀನಿ ಸರ್, ಹುಡುಕಾಯ್ತು ತಾನೆ, ಸಿಕ್ಕಿಲ್ಲ. ಅಷ್ಟು ಫಿಲಪ್ ಮಾಡಿ ಕೊಡಿ, ಏನೋ ಮಾಡೋಕ್ಕಾಗಲ್ಲ. ಫಾರ್ಮ್ ನಿಮ್ಮ ಹತ್ರ ರೆಡಿ ಡಾಕ್ಯುಮೆಂಟ್ ಇಲ್ಲ ವಾಪಸ್ ಕೊಡ್ತೀವಿ ಮೇಡಮ್. ನಾವು ಯಾವ್ದು ಇಟ್ಕೊಳ್ಳೋದಿಲ್ಲ ಮೇಡಮ್. ಅದಕ್ಕೆ ಈಗ ನಾವು ಅದನ್ನೇ ಡಿಸೈಡ್ ಮಾಡ್ಕೊಂಡು ನಾವು ಕೊಡೋಣ ಅಂತ ಇದ್ದೀವಿ ಮೇಡಮ್. ಇದನ್ನ ಅಷ್ಟೇ, ಬೇರೆ ನಮ್ದೇನು ಉದ್ದೇಶ ಡೋಂಟ್ ಮೇಕ್ ಸೋ ಮಚ್ ಕನ್ಫ್ಯೂಷನ್. ನೀವು ಬೂತ್ ಲೆವೆಲ್ ಏಜೆಂಟ್ ಇದ್ದೀರಾ, ನಿಮ್ಮ ಜವಾಬ್ದಾರಿನೂ ಜಾಸ್ತಿ ಇದೆ ಆಯ್ತಾ. ದಿನಕ್ಕೆ 50 ಫಾರ್ಮ್ಸ್ ಕಲೆಕ್ಟ್ ಮಾಡಿ ಕೊಡ್ಬೋದು ಅಂತ ECA ಗೈಡ್ಲೈನ್ಸ್ ಅಲ್ಲೇ ಹೇಳುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಡಿ. ಈ ಫಾರ್ಮ್ನ ಫಿಲ್ ಮಾಡಿ ಕೊಡಿ. ಈ ಡೀಟೇಲ್ಸ್ ಅಂತೂ ಕಂಪಲ್ಸರಿ ಹಾಕ್ಲೇಬೇಕು ಆಯ್ತಾ. 8 ಜನ ಇದ್ದಾರೆ, 98 ಇಂದ ಇದ್ದಾರೆ ಅಂತ ನೀವು ಹೇಳ್ತಿದ್ದೀರಿ ಅಂದ್ರೆ ಡೆಫಿನೆಟ್ಲಿ ಆಧಾರ್ ಕಾರ್ಡ್ ನಂಬರ್ ಅಂತೂ ಇದ್ದೇ ಇರುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತೂ ಇದ್ದೇ ಇರುತ್ತೆ, ವಾಸಸ್ಥಳ 3 ಡಾಕ್ಯುಮೆಂಟ್ಸ್ ನಮಗೆ ಕೊಡಿ ಆಯ್ತಾ. ನೋಟಿಸ್ ಬರುತ್ತೆ ನಿಮಗೆ ಸೆಕೆಂಡಾಗೆ, ನಿಮಗೆ ನೋಟಿಸ್ ಬಂದಾಗ ಡಾಕ್ಯುಮೆಂಟ್ಸ್ ಕೊಡಬೇಕು. ಅವಾಗ ನೀವು ಡಾಕ್ಯುಮೆಂಟ್ಸ್ ಕೊಡಲಿಲ್ಲ ಅಂದರೆ ಎಲೆಕ್ಟರ್ ರೋಲಿಂದ ನಿಮ್ಮ ಹೆಸರು ತೆಗಿತೀವಿ, ತೆಗೆದೋಗ್ಬೇಕು. ಆಮೇಲೆ ಪರ್ಸ್ನಲ್ ಆಗಿ ಬಂದು ಅಪಿಯರ್ ಆಗಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಮೇಡಮ್. ಪರ್ಸ್ನಲ್ ಆಗಿ ಬಂದು ಅಪಿಯರ್ ಆಗಲೇಬೇಕು. ಈಗ 12 ಜನ ಅದಕ್ಕೆ ಸ್ಕೂಟನಿಗೆ 8 ತಾಲೂಕಲ್ಲಿ 12 ಜನ ಆಫೀಸರ್ಸ್ನ ಹಾಕಿದ್ದಾರೆ. ಯಾರ ಹತ್ರ ಅಂತ ಅಲರ್ಟ್ ಆಗುತ್ತೆ, ಇಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಗೆ ಅಲರ್ಟ್ ಮಾಡ್ತಾರೆ. ಆ ಆಫೀಸರ್ ಹತ್ರ ಹೋಗಿ ಪರ್ಸ್ನಲ್ ಆಗಿ ಆ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ತೋರಿಸಿ. ಈಗ ಒಂದು ಸಿಮ್ ಕಾರ್ಡ್ ತೊಗೊಬೇಕಾದ್ರೆ ನಾವು ಏರ್ಟೆಲ್ಗೆ ಹೋಗ್ಬಿಟ್ಟು ಮಗನ ತೋರಿಸಲ್ವಾ, ಹಂಗೆ ಆ ಕೆಲಸ ಮಾಡಬೇಕಾಗಿತ್ತು. ಅವ್ರು ತೊಗೊಬಿಟ್ಟಿದ್ದೇನೆ ನಾವೇ ಬರ್ಕಿದ್ದೀವಿ, ನಾವಿದೆ, ನಾವೇ ಪ್ರೂಫ್ ಅಂತ ಕೊಟ್ಟರೆ ಎಂಟ್ರಿ ಮಾಡ್ತಾರೆ, ಸಾಲ್ವ್ ಆಗುತ್ತೆ. ಇಲ್ಲ ಅಂತಂದರೆ ಡೆಫಿನೆಟಾಗಿ ಹೋಗುತ್ತೆ. ನಾನು ಅದಕ್ಕೆ ಹೇಳ್ತಿರೋದು, ಬೇರೆ ಯಾವುದೂ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಆಧಾರದ ಮೇಲೆ ಫಸ್ಟು ವಾಸದ ಪತ್ರಕ್ಕೆ ಅಪ್ಲೈ ಮಾಡಿಸ್ಬೇಕು. ಅದೊಂದು ನಮಗೂ ಭಾಳ ಗ್ಯಾರಂಟಿ ಆಗ್ತದೆ. ಯಾಕೆಂದರೆ ನಂದೀಶ್ವರಲ್ಲೇ ಇದ್ದಾರೆ, ಅವ್ರುಗಳೆಲ್ಲ ವೆರಿಫೈ ಮಾಡದೆ ಕಳ್ಸೋಕ್ಕಾಗಲ್ಲ. ಸೊ ಅವರೇ ವೆರಿಫೈ ಮಾಡಿದಾಗ ನಿಮಗೆ ಒಂದು ಆಧಾರ ಆಗುತ್ತೆ, ವಾಸದ ಪತ್ರ ಒಂದು ಪ್ರೂಫ್ ಆಗುತ್ತೆ. ಸೊ ಅದು ಈಸಿ ಆಗುತ್ತೆ ಕೆಲಸ. ಈಗಿನ ಸಿಸ್ಟಮಲ್ಲಿ ನಾನು ಅರ್ಥ ಮಾಡ್ಕೊಂಡ್ರೆ ಅದೇ ಈಸಿಯೆಸ್ಟ್ ವೇ. ವಾಸದ ಪತ್ರ ಒಂದು ಇದು ಮಾಡಿ ಅದನ್ನು ಇದ್ದುಬಿಟ್ರೆ ಈಸಿಯೆಸ್ಟ್ ವೇ, ಅದು ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಆಗುತ್ತೆ. ನಿಮಗೆ ಟ್ರೈಬಲ್ ಇದರಿಂದ ಫೆಸಿಲಿಟೀಸ್ ಬರುತ್ತಲ್ವಾ, ಮೊಟ್ಟೆ ಕೊಡ್ತಾರೆ ಅದೆಲ್ಲ ಬರುತ್ತಲ್ವಾ, ಅದಕ್ಕೆ ಕಾರ್ಡ್ ಇರುತ್ತೆ. ಅಂದ್ರೆ ನಾವು ಬುಕ್ಕಲ್ಲಿ ಸೈನ್ ಹಾಕ್ಸ್ಕೊಂಡು ಅಲ್ಲ ಅಂತಂದ್ರೆ ನೀವು ಭಾರತೀಯ ಅಂತಾನೆ ಅರ್ಥ. ಇದು ತಗೋತಾ ಇದ್ದೀರಲ್ವಾ, ಸವಲತ್ತುಗಳು ತಗೋದು, ಬೆನಿಫಿಟ್ಸ್ ತಗೋತಿದ್ದೀರಾ. ಸೊ ಆ ಬೇಸಿಸ್ ಮೇಲೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕು ಇರುತ್ತೆ ಅನ್ಸುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇರೋಕೆ ವಾಸಸ್ಥಳ ಒಂದು ತಗೊಂಡ್ಬಿಡಿ ಅಷ್ಟೇ, 7 days ಅಲ್ಲಿ ಕೊಡ್ತೀವಿ ಮೇಡಮ್. ಇದು ಫಾರ್ಮೆಟ್ ನಾನು ಕಲೆಕ್ಟ್ ಮಾಡುವಾಗ ಒಂದು 5 ಫುಲ್ ಬ್ಲಾಕ್ ಇಂದ ಹಂಗೂ ತಗೊಂಡಿದ್ದೀನಿ, ಇಸ್ಕೊಂಡಿದ್ದೀನಿ. ಆಧಾರ್ ಕಾರ್ಡೇ ಇಲ್ಲ, ಅವ್ರು ಮಾಡಿಸ್ಕೊಂಡೇ ಇಲ್ಲ. ಅದೇ ಅವ್ರಿಗೂ 2002 ಲಿಸ್ಟಲ್ಲಿ ಇದ್ದಾರಾ? ಇಲ್ಲ ಮೇಡಮ್, ಅವ್ರ ತಂದೆ ಬಂದಿದೆ. ಅದೇ ಅವ್ರ ತಂದೆ ಇದ್ದಾರಾ? ನೋ ಇಶ್ಯೂಸ್. ಆ ಥರ ಏನೋ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಅದು ಐಚ್ಛಿಕ ಅಂತಲೇ ಗೊತ್ತಿದೆ. ಬಟ್ ನೋಟಿಸ್ ಅಂತೂ ಬಂದೇ ಬರುತ್ತೆ. ನೋಟಿಸ್ ಬಂದಾಗ ಆಧಾರ್ ಇಲ್ಲದೆ ಇರೋದ್ರಿಂದ ಬೇರೆ ಡಾಕ್ಯುಮೆಂಟ್ಸ್ ಯಾರು ಕೊಡಲ್ಲ. ಅದಕ್ಕೆ ನೀವು ಇವಾಗ ತಗೊಳ್ಳುವಾಗಲೇ ಕೇಳ್ಬಿಡ್ಬೇಕು, ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ, ಡಾಕ್ಯುಮೆಂಟ್ಸ್ ತಗೊಳ್ಳಿ. ವಾಸಸ್ಥಳ ತಗೊಂಡ್ಬಿಟ್ರೆ ಅದಕ್ಕೆ 2002 ಯಾವ್ದಾದ್ರು ನಾವು ಹಾಕ್ಬೇಕಾ ಅಂತ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದ್ದಾರೆ.
ಯೋಚನೆ ಮಾಡಿದೆ ಬೇರೆ ಹೆಸರಲ್ಲಿ ಅದೇ ಇಲ್ಲಿ ಕೇಳಿದ್ರು ಮೇಡಮ್ ನನ್ನ ತುಂಬ ಜನ ಕೇಳಿದ್ರು ನಮ್ಮ ಅತ್ತೆ ಮಾವನ ಹೆಸರು ಸೇರಿಸ್ಬಿಡು ನಮ್ಮ ಇವ್ರ ಹೆಸರು ಸೇರಿಸ್ಬಿಡಿ ಮೇಡಮ್ ನಾವು ಆ ಥರ ಮಾಡೋಕ್ಕಾಗಲ್ಲ ನೀವು ಕರೆಕ್ಟಾಗಿ ಏನು ಇದಾಯ್ತು ಡಾಕ್ಯುಮೆಂಟ್ ಒಳಗೆ ಕೊಡಿ ನೋಡಿ ಇದು ಸಿಂಪಲ್. ನೀವು ಹೆಂಗ್ ಹೋಗ್ಬೇಕಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಆ ಜಿಯೋಗ್ರಫಿ ತಕ್ಕಂತೆ ಹೋಗ್ಬೇಕು. ಇದು ಹಾಡಿ ಅವರು ಸಿಟಿ ಅಲ್ಲ, ಕಾಡಿಂದ ಇಲ್ಲಿ ಬಂದಿದ್ದಾರೆ. ಯಾವಾಗಾದ್ರೂ ಬಂದಿರ್ಬೋದು, 2002 ನಂತರನೂ ಬಂದಿರ್ಬೋದಲ್ವಾ. ಬಟ್ ಅವ್ರು ಇಂಡಿಯನ್ ಸಿಟಿಸನ್ನೇ, ಆಧಾರ್ ಕಾರ್ಡ್ ಇದೆ, ಏನೋ ಒಂದು ಡಾಕ್ಯುಮೆಂಟ್ ವಾಸಿಸ್ತಾರ ಇರುತ್ತೆ. ಈಗೆಲ್ಲ ಇಲ್ಲಿಂದು ಫೆಸಿಲಿಟಿ ತಗೋತಿದ್ದಾರೆ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರುತ್ತೆ, ಎಲ್ಲನೂ ಇರುತ್ತೆ. ಸೊ ಅವರು ಸಿಟಿಸನ್, ಇಂಡಿಯನ್ ಸಿಟಿಸನ್ ಅಂತ ಪ್ರೂವ್ ಮಾಡೋಕ್ಕೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಕೊಟ್ಟು ಹೋಗಿದ್ದೆ ಅಷ್ಟೇ. ಸೊ ಅವ್ರು ಬರುತ್ತೆ, ಅವ್ರು ಎಜುಕೇಟ್ ಮಾಡಿ ಅಷ್ಟೇ. ನೀವು ಕೂಡ ಅಷ್ಟೇ. ಎಲ್ಲ ಜೈಲು ಹೋಗಿ ಅವಾಗ ಹೋಗೋದೆಲ್ಲ ನೆನ್ನೆ ಹೋಗ್ಬಿಟ್ಟು ಚಿಕ್ಕೇಜೂರಲ್ಲೆಲ್ಲ ಕತೆ ಮಾಡಿ ಬಂದು ಇಲ್ಲ ಅವರು ಆಧಾರ್ ಕಾರ್ಡ್ ಬೇರೆ ಕಡೆ ಹೋಗಿದ್ದು ತಗೊಂಡು ಊರಿಗೆಲ್ಲ ಹೋಗಿದ್ದು, ಬೇರೆ ಬೇರೆ ಊರಿಗೆಲ್ಲ ಹತ್ರ ಬಂದು ಮಡಿಕೇರಿರೋ ನಾವು ಹೋಗೋಕ್ಕಾಗಿಲ್ಲ. ಹತ್ರ ಇರೋರಿಗೆಲ್ಲ ಮಾಡಿದ್ದೀವಿ, ನಾಗರೋಳಿ ಮಾಡಿದ್ದೀವಿ. ಲೋಕೇಶ್ ಹೇಳ್ತಾರಲ್ಲ